ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನಾವೆಲ್ಲ ಇಲ್ಲಿ ಸೇರಿರೋದು ನಮಗೆ ನಿಮ್ಮೆಲ್ಲರಿಗೂ ಖುಷಿ ಆಗಿದೆ. ನಮಗೆ ಇಲ್ಲಿ ಸ್ಥಳೀಯ ಮೌಲಾನ ಅವರು ಹೇಳಿದ್ರು, ಈ ಭಾಗದ ಬಗ್ಗೆ ವಿಶೇಷ ಪರಿಚಯ. ನವಲ್ಗುಂದ್ ಸಾಹೇಬರು ಹೇಳ್ತಿದ್ರಿ, ಈ ಜಾಮಿಯಾ ಮಸ್ಜಿದ್ ಈ ಕಟ್ಟಡದ ಬೇಗ ಆಗ್ಬೇಕು ಅನ್ನೋರಂತ ತವಕ ನನ್ನ ಜವಾಬ್ದಾರಿಯನ್ನ ಎಚ್ಚರಿಸಬೇಕು ಅನ್ನುವಂತ ಅವ್ರ ಪ್ರಯತ್ನ. ಇದೆಲ್ಲ ಈಗ ಕೆಲವು ನಿಮಿಷಗಳಲ್ಲೇ ನಡೆದು ಹೋಗಿದೆ. ನಾನು ಸ್ವಲ್ಪ ಹಿಂದೆ ಬರ್ತೇನೆ. ಈಗಲ್ಲ, ಸುಮಾರು 50 ವರ್ಷದ ಈ ಗದಗ ಬೆಟಗೇರಿ ಇತಿಹಾಸವನ್ನ ನೀವು ಮೆಲುಕು ಹಾಕಿದ್ರಿ ಅಂದ್ರೆ ಈ ಪ್ರದೇಶದ ಜನ, ಅದರಲ್ಲೂ ತಾವುಗಳು ಅಲ್ಪಸಂಖ್ಯಾತರು, ನೀವು ನನಗೆ ಎಷ್ಟು ಬಲ ಕೊಟ್ಟಿದ್ರಿ ಅದನ್ನು ನನಗೆ ಮಾತ್ರ ಅಲ್ಲ, ನನ್ನ ತಂದೆಯವರಿಗೆ, ನನ್ನ ಸಹೋದರರಿಗೆ ಬಹುದೊಡ್ಡ ರಾಜಕೀಯ ಬಲ ಕೊಟ್ಟಿರ್ತಕ್ಕಂಥ ಸಮುದಾಯ ನಿಮ್ಮದು. ಏನೇ ರಾಜಕೀಯ ವಾತಾವರಣ ಇರಲಿ, ಆ ರಾಜಕೀಯ ವಾತಾವರಣವನ್ನ ಗಮನಕ್ಕೆ ತೆಗೆದುಕೊಳ್ಳದಂಗ ನಿಮ್ಮ ಏನೇನ ವ್ಯತ್ಯಾಸಗಳಿದ್ರೂ ಸಹಿತ ಅವು ಯಾವನ್ನೂ ಗಣನೆಗೆ ತೆಗೆದುಕೊಳ್ಳದೆ ನನ್ನ ತಂದೆ, ನನ್ನ ಸಹೋದರ ನನಗೆ ರಾಜಕೀಯ ಬಲವನ್ನ ಗದಗ ಮೇಲೆ ಕೊಟ್ಟಿರ್ತಕ್ಕಂಥವ್ರು. ನಮ್ಮೆಲ್ಲ ಡಬ್ಬಿ ತಕೊಂತ ಬರ್ರಿ, ನೀವು ವಾರ್ಡ್ನಾಗ ನೋಡ್ಕೊಂತ ಬರ್ರಿ. ನೀವು ಯಾವ ವಾರ್ಡ್ ಏನಾಗೈತಿ, ಹೆಚ್ಚಾಗೈತೆ ಕಡಿಮೆ ಆಗೈತೆ, ಹೆಚ್ಚಾಗೈತೆ ಕಡಿಮೆ ಆಗೈತೆ ಅಂತ ಇದ್ರೂ ಸಹಿತ ಈ 10ನೇ ವಾರ್ಡ್ ಬಂದ್ರೆ ಎಷ್ಟಾಗೈತೆ, 1,000 ವೋಟ್ ಜಾಸ್ತಿನೇ. ಮಿಶ್ರಕೋಟಿ ಸಾಹೇಬರು, ಶಿರಟ್ಟಿ ಅವರು, ಅವ್ರವ್ರ ಮಧ್ಯೆ ಏನೇ ವ್ಯತ್ಯಾಸಗಳಿದ್ರು ಏನು ಅವನು ಯಾವ ಲೆಕ್ಕಕ್ಕೆ ತಗೊಳ್ಳದಂಗ ನಮಗೆ, ನಮ್ಮ ಪಕ್ಷಕ್ಕೆ ಬಹುದೊಡ್ಡ ರಾಜಕೀಯ ಬಲ ತುಂಬಿರ್ತಕ್ಕಂಥ ನಿಮ್ಮನ್ನ ನಾವು ಎಷ್ಟು ಸ್ಮರಿಸಿದ್ರು ಕಡಿಮೆ. ನೀವೆಲ್ಲರೂ ಭೇಟಿಯಾಗಿರ್ತೀರಿ. ನಮಗೆ ಸಣ್ಣ ಪುಟ್ಟ ಕೆಲಸ ಇರ್ತಾವು, ಅವಾಗ ನಿಮ್ಗೆ ಸ್ಪಂದಿಸುತ್ತೀರಿ. ಇಲ್ಲೇನು ತಾಯಿಂದ ಕೂತಿದ್ದಾರೆ, ಇವರು ನಮಗೆ ಭೇಟಿಯೂ ಆಗಿರೋದಿಲ್ಲ, ನಾವು ಅವ್ರು ನೋಡಿರೋದಿಲ್ಲ, ಅವ್ರು ನಮ್ಮನ್ನು ನೋಡಿರೋದಿಲ್ಲ. ಆದರೂ ಎಲ್ಲ ಚುನಾವಣಾ ಸಂದರ್ಭದೊಳಗೆ ನಮಗೆ ಆಶೀರ್ವಾದ ಮಾಡಿರ್ತಕ್ಕಂಥ ತಾಯಿಂದರು ಈ ಸಂದರ್ಭದಲ್ಲಿ ಇಲ್ಲಿರೋದು ನನ್ನ ಸೌಭಾಗ್ಯ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಈಗ ನಮ್ಮ ಇನ್ಚಾರ್ಜ್ ಅವರು ಹೇಳೋ ಮುಂದೆ 25,000 ಅಂದ್ರೆ ಅವರು
ಏನಾಯ್ತದ गलती हुआ इसलिए करोड़ पूछे ಇದು ಬೆಟಗೇರಿ ಜಾಮೆ ಮಸೀದಿ ಕಾಂಪಿಟೇಷನ್ ಮಾಡಿದ್ರೆ ಗದಗ ಜಾಮಿಯಾ ಮಸ್ಜಿದ್ ಬೆಟಗೇರಿ ಜಾಮಿಯಾ ಮಸ್ಜಿದ್ ಇಂಥದ್ರಾಗ ಕಾಂಪಿಟೇಷನ್ ಮಾಡಬೇಕು. ಕಟ್ಟಡದಾಗ ಚಲೋದ್ ಮಾಡೋದ್ರೊಳಗೆ, ಹೆಚ್ಚು ಮಾಡೋದ್ರೊಳಗೆ, ದೊಡ್ಡದು ಮಾಡೋದ್ರೊಳಗೆ. ನಾನು ಈ ತಂಪತ್ನ್ಯಾಗ ಅದು ಬೆಂಗಳೂರಿಂದ ಬಂದಿರತಕ್ಕಂಥ ನಿಜಾಮುದ್ದೀನ್ ಸಾಹಬ್ ಕಾಸ್ಮಿ ಅವರು, ಪೀರ್ಜಾದಿ ಸಾಹೇಬರು ವೇದಿಕೆ ಮೇಲಿರುವಾಗ, ಅಣ್ಣಿಗೇರಿಯವರು ವೇದಿಕೆ ಮೇಲಿರುವಾಗ ನಾನು ತಮಗೆ ಹೇಳೋದಕ್ಕೆ ಬಯಸ್ತೀನಿ. ಈ ಮಸೀದಿ ಪೂರ್ಣಗೊಳಿಸೋದಕ್ಕೆ ನಮ್ಮ ಶೆಫಿನ್ ಕೇಳಿದ್ರೆ ಬಹಳ ಹೇಳ್ತಿದ್ದಾವ. ನಾ ಅದಕ್ಕೆ ಇಂಜಿನಿಯರ್ನ ಕೇಳಿದೆ. ಇದು ಕಂಪ್ಲೀಟ್ ಎಲ್ಲ ಟೈಲ್ಸ್, ಮಾರ್ಬಲ್ಸ್ ಏನ್ ಬೇಕು ಅವನ್ನೆಲ್ಲ ಹಾಕೊಂಡು ಕಂಪ್ಲೀಟ್ ಮಾಡಬೇಕು ಅಂದ್ರೆ 3 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗುತ್ತೆ ಅಂತ ಹೇಳಿದ್ರು. 3 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರು. ಅಂದ್ರೆ ಪ್ರೊಜೆಕ್ಟೆಡ್ ಎಸ್ಟಿಮೇಟ್ ಈಸ್ 3 crores. ಹೌದಂತೆ ಬೇಡ. ನಾನು ಇಷ್ಟು ನಮ್ಮ ಎಲ್ಲ ಮೌಲಾನಗಳಿಗೆ, ಇನ್ಚಾರ್ಜ್ಗೆ ಹೇಳೋದಕ್ಕೆ ಬಯಸ್ತೇನೆ. ನಾ 2/3 ಮಾಡ್ತೀನಿ, ನೀವು 1/3 ಮಾಡಿ. ಆದ್ರೆ ನನಗೆ ಒಂದು ಕರಾರ, ನೀವು ಇದನ್ನ 18 ತಿಂಗಳದಾಗ ಮಾಡಿ ಮುಗಿಸ್ಬಿಡ್ಬೇಕು. 18 months. ಅಂದ್ರೆ ಅವಸರ ಕೆಲಸ ಆಕೈತಿ, ರಚನಾತ್ಮಕ ಕೆಲಸ ಆಗ್ತಾವ. ನಾನು ನಮ್ಮ ಲತೀಫ್ ಸಾಹೇಬನ್ನ ಈ ಮಸೀದಿಗೆ 1 ಕೋಟಿ ರೂಪಾಯಿ ಮೊದಲೇ ಕೊಡಿಸ್ಬಿಟ್ರೆ ಅಲ್ಲಿ ಮುಗಿದ್ಬಿಡ್ತೈತಿ, ಅದಕ್ಕೆ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿ ನಮ್ಮ ಜಮೀರ್ ಸಾಹೇಬ್ಗೆ 2 ಬರೆ ಬಿಟ್ಟು 3 ಬರೆ ಹೇಳಿದವ್ರಿಗೆ. ಆದ್ರೆ ಅವ್ರಿಗೂ ತೊಂದರೆ ಇತ್ತು. ನಮ್ಮ ಗದಿಗೆ ಬರೀ ಒಟ್ಟು 75 ಲಕ್ಷ ಕೊಟ್ಟರು. ಒಂದು ಮಸೂದಿಗೆ 50 ಕೊಟ್ಟರು, ಒಂದು ಮಸೂದಿಗೆ 25 ಕೊಟ್ಟರು. ಅವ್ರು ಏನು ತಪ್ಪಲ್ಲ. ಇದು ಒಂದು ಕೊಳ್ಳಿ ನಾನು ಇಬ್ಬರಿಗೆ ಹಂಚಬೇಕಾಗಿತ್ತು, ಅದು ಹಂಚಿಕೆ ಮಾಡಿದ್ರು. ಈ ವರ್ಷ ಆರ್ಥಿಕ ವರ್ಷದೊಳಗೆ ನನ್ನ ಶಾಸಕರ ನಿಧಿ, ನನಗೆ ಬರ್ಬೋದಾಗಿರ್ತಕ್ಕಂಥ ವಿವೇಚನಾ ನಿಧಿ ಹಾಗೂ ನಮ್ಮ ವಕ್ಫ್ ಬೋರ್ಡ್ ಇರಲಿ ಮತ್ತೊಂದಿರಲಿ ವಿಶೇಷವಾದ ಅನುದಾನದ ಮೂಲಕ ಈ ವರ್ಷ, ಈ ಆರ್ಥಿಕ ವರ್ಷ ಅಂದ್ರೆ ಮುಂದಿನ ಏಪ್ರಿಲ್ 15ನೇ ತಾರೀಕಿನವರೆಗೆ, ಅಂದ್ರೆ ಮಾರ್ಚ್ 31, ಮುಂದಿನ ಮಾರ್ಚ್ 31, ಬರುವ ಮಾರ್ಚ್ 31ರೊಳಗಾಗಿ ಹೇಳ. ಯಾಕಂದ್ರೆ ಆಮೇಲೆ ನೀ ಅಡ್ಡಾಡಿ ಮಾಡ್ಸವ. ಅದಕ್ಕೆ 1 ಕೋಟಿ ರೂಪಾಯಿಯನ್ನ ನಿಮ್ಮ ಈ ಜಾಮಿಯಾ ಮಸ್ಜಿದ್ ಹಾಗೂ ತಾಂತ್ರಿಕ ಕಾರಣಗಳಿಗಾಗಿ ನಿಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಏನಿದೆ ಅವೆರಡಕ್ಕೂ ಕೂಡಿ
ನಾನು ನಿಮಗೆ ಒದಗಿಸಿಕೊಡ್ತೀನಿ. ಆದರೆ ನನ್ನ ಕರಾರು 18 ತಿಂಗಳ ಒಳಗಾಗಿ ನೀವು ನಿಮ್ಮ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಏನಿದೆ ಅವೆರಡಕ್ಕೂ ಕೂಡಿ ನಾನು ನಿಮಗೆ ಒದಗಿಸಿಕೊಡ್ತೀನಿ. ಆದರೆ ನನ್ನ ಕರಾರು 18 ತಿಂಗಳ ಒಳಗಾಗಿ ನೀವು ಈ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು. ಇಷ್ಟಾಗಿ ನೀವು 18 ತಿಂಗಳು ಅಂತ ತಿಳ್ಕೊಂಡಿರಿ ಅಂತ ಅನುಭವ ನೀವು ಯಾರು ಹಿರಿಯರಂತಾರೆ, ಯಾಕೆ ಭಾಳ ಹೇಳಂಗಿಲ್ಲ, ಯಾಕೆ ಹೇಳಕತ್ತಾರೆ ಅಂತ. ನನಗೆ ನಮ್ಮ ಗದಗ ಜಾಮಿಯಾ ಮಸೀದ್ ಲೇಟ್ ಆಯ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ಭಾಳ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗಿದೆ. ಸುಂದರವಾಗಿರ್ತಕ್ಕಂಥ ಮಸೀದಿ ಅಲ್ಲಿ ಮೂಡಿ ಬರ್ತಾ ಇದೆ, ಭವ್ಯವಾಗಿರ್ತಕ್ಕಂಥದ್ದು ಬರ್ತಾ ಇದೆ. ನಾವು ಅಲ್ಲಿ ಒಳಗೆ ಹೋಗಿ ನೋಡಿದ್ರೆ ಅಂದ್ರೆ ಏನು ಬೆಂಗಳೂರು ಮಸೀದಿ ಒಳಗೆ ಬಂದೇವೋ ಇಲ್ಲ ನಮ್ಮ ಗದಗ ಮಸೀದಿ ಒಳಗಿದ್ದೇವೆ ಅಂತ ಹೇಳಿ ನಮಗೆ ಭಾವನೆ ಬರ್ತದೆ. ಅಷ್ಟು ಉತ್ತಮವಾಗಿ ಮಾಡಿದ್ದಾರೆ. ಅದೇ ರೀತಿಯಾಗಿ ಅದೇ ತೆರನಾಗಿ ಬೆಟಗೇರಿ ಜಾಮಿಯಾ ಮಸ್ಜಿದ್ ಮೂಡಿ ಬರುವಂತೆ ಆಗಲಿ ಅಂತೇಳಿ ನಾನು ಹಾರೈಕೆ ಮಾಡ್ತಾರೆ. ಬಂಧುಗಳೇ, ಇವತ್ತು ಒಂದು ಅತ್ಯಂತ ಮಹತ್ವದ ದಿವಸ. ನಮ್ಮ ಸಂವಿಧಾನವನ್ನು ತಯಾರು ಮಾಡಿದವರು, ಸಿದ್ಧ ಮಾಡಿದವರು, ಬಹುದೊಡ್ಡ ಹೋರಾಟದ ಹಿನ್ನೆಲೆಯೊಳಗೆ ತಮ್ಮ ಬದುಕನ್ನು ರೂಪಿಸಿಕೊಂಡು ದೇಶದ ಸರ್ವ ಜನಾಂಗವನ್ನ ಭ್ರಾತೃತ್ವ ಭಾವನೆಯಿಂದ, ದೇಶವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡೋದಕ್ಕೆ ನಮ್ಮೆಲ್ಲರಿಗೆ ಅಗತ್ಯವಾದಂತಹ ಆ ಸಂವಿಧಾನವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಇವತ್ತು. ಆ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈಗ ನಿಮ್ಮನ್ನು ಹಿಡಿದವ್ರು ಯಾರು ಇಲ್ಲಿಗ, ಉಳ್ಕಿದವ್ರೆಲ್ಲರೂ ಬಡದಾಗ್ತಿದ್ರು, ಈ ಜಾತಿ ಗಣತಿ ಮಾಡ್ರಿ ಅಂತ ಹೇಳಿ. ಮುಸಲ್ಮಾನ್ರು ಯಾರು ಒಬ್ರು ಯಾರಿಗೂ ಜಾತಿ ಗಣತಿ ಮಾಡಂತ ಹೇಳ್ತಿದ್ದಿಲ್ಲ, ಮಾಡಬೇಡ ಅಂತ ಹೇಳ್ತಿದ್ದಿಲ್ಲ. ಅದನ್ನ ಯಾರ ಮಾತಾಡ್ಕೊಂತ ಕುಂತ್ರ ಅಂದ್ರೆ ನಾನು ಕೆಲಸ ಇದ್ರೆ ನಾ ಹೋಗ್ತೀನಿ ಅಂತೇಳಿ ಹೋಗ್ಬಿಡ್ತೀನಿ. ಯಾರು ಮಾಡಂತಿದ್ರು, ಯಾರು ಬ್ಯಾಡ ಅಂತಿದ್ರು, ಅವ್ರು ಏನೇನ ಅನ್ನಕತ್ತಾರ. ಆದ್ರೆ ನೀವು ಮಾತ್ರ ಶಾಂತಿ ಇದ್ದವರು ಸತ್ಯ ಹೊರಗೆ ಬಂದೇ ಬರ್ತದ ಅಂತ ಹೇಳಿ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರ್ತಕ್ಕಂಥ ಒಂದು ಸಮೂಹ ಅಂದ್ರೆ ಅದು ಮುಸ್ಲಿಂ ಸಮುದಾಯ ಅನ್ನೋದನ್ನ ಇವತ್ತು ಸ್ಪಷ್ಟಗೊಂಡಿದೆ. ಅದೊಂದು ರೀತಿ ನಿಮಗೆ ನೆಮ್ಮದಿಯ ಅಭಿಮಾನ, ಸಂತೋಷವನ್ನ ತಂದಲಿಕ್ಕೆ ಸಾಕು. ಇವೆಲ್ಲ ಎದಕ್ಕೆ ಅಂದ್ರೆ ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದ್ರ ಸಲುವಾಗಿ. ಇಲ್ಲಿವರೆಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದು ಹೋಗಿದ್ರು ಸಹಿತ ನಿಮಗೆ ಎಷ್ಟು ನಾವು 4% ರಿಸರ್ವೇಶನ್ ಕೊಟ್ಟಿದ್ರು ಸಹಿತ ಮೊದಲಿನಿಂದ ತಕ್ಕೊಂತ ಬರ್ರಿ ನೀವು ಆ 4% ಸಹಿತ ಉಪಯೋಗ ಆಗಿಲ್ಲ ನಿಮಗೆ. ನಿಮ್ಮಲ್ಲಿ ಅಷ್ಟು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇರಲಿಲ್ಲ. ನೀವೆಲ್ಲ ನೋಡಿದ್ರಿ, ಈ ಗುತ್ತಿಗೆ ಕೊಡೋದ್ರೊಳಗೆ ಸರ್ಕಾರ ತನ್ನ ಕೆಲಸವನ್ನ ಪ್ರೊಕ್ಯೂರ್ಮೆಂಟ್ ಮಾಡೋದ್ರೊಳಗೆ 4% ಏನ್ ನಾವು ರಿಸರ್ವೇಶನ್ ಕೊಟ್ಟಿದ್ವಿ, ಆ ರಿಸರ್ವೇಶನ್ ಎಷ್ಟು ಗೊಂದಲ ಮಾಡಿದ್ದು, ಗದ್ದಲ ಮಾಡಿದ್ದು, ಹೇಳಿದ್ದೇನು. ಆದ್ರೆ ನಮ್ಮ ಸರ್ಕಾರ ಏನು ಸಾಮಾಜಿಕ ನ್ಯಾಯ ಕೊಡಬೇಕಾಗಿದೆ ಅದನ್ನ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವು ದಿಟ್ಟತನದಿಂದ ಆ ವಿಶೇಷವಾದ ಮಸೂದೆಯನ್ನ ತಂದು ಆ ಕಾನೂನನ್ನ ಮಾಡೋದ್ರ ಮೂಲಕ ಯಾರಿಗೆ ನ್ಯಾಯ ಸಿಗಬೇಕಾಗಿತ್ತು ಆ ನ್ಯಾಯವನ್ನು ಒದಗಿಸಿದ್ದೇವೆ ಅಂತ ಹೇಳೋದಕ್ಕೆ ಬಹಳ ಅಭಿಮಾನ ಅನಿಸ್ತದೆ. ಇವತ್ತು ಒಂದು ರೀತಿ ಕೆಲವರಲ್ಲಿ ಕೆಟ್ಟ ಮನಸ್ಸುಗಳಲ್ಲಿ ಒಂದು ಫ್ಯಾಷನ್ ಆಗಿದೆ, ತಪ್ಪುಗಳನ್ನು ಹೇಳ್ಬಿಡೋದು.
ಆ ತಪ್ಪು ಹೇಳಿದ್ದನ್ನ ಸುಧಾರಿಸಾಕ ತಿದ್ದಾಕ ಅದಲ್ಲಪ್ಪ, ಅದು ಸರಿಯಲ್ಲ, ಅದು ಸುಳ್ಳು ಅಂತೇಳಿ ಹೇಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ಬೇಕಾಗ್ತದೆ. ವಕ್ಫ್ ಬಿಲ್ ಬಂದಿತ್ತು, ವಕ್ಫ್ ವಿಚಾರ ಬಂತು, ಅವಾಗ ಹೇಳ್ತಿದ್ರು ವಕ್ಫ್ ಬೋರ್ಡ್ ಅಂತ ಬಂದ್ಬಿಟ್ರೆ ಮುಗಿದೋತು. H.K. ಪಾಟೀಲ್ ಹೊಲಕ್ಕೆ ವಕ್ಫ್ ಬೋರ್ಡ್ ಅಂತ ಬಂದ್ಬಿಟ್ರೆ ಮುಗಿದೋಗ್ತದೆ. ವಕ್ಫ್ ಬೋರ್ಡ್ಗೆ ಹೋಗ್ಬಿಡ್ತದೆ ಜಾಸ್ತಿ. ಯಾವ ದೇಶದೊಳಗೆ ಕಾನೂನು ಅದ, ಅಂಬೇಡ್ಕರ್ ಮಾಡಿರ್ತಕ್ಕಂಥ ಸಂವಿಧಾನ ಅದ. ನನ್ನ ಹೊಲನ ನಮ್ಮ ತಮ್ಮನ ತಗೋಬೇಕಂದ್ರೂ ಸಹಿತ ಸಾಧ್ಯ ಆಗೋದಿಲ್ಲ, ಸಾಧ್ಯ ಆಗೋದೇ ಇಲ್ಲ. ಕಾನೂನಿನೊಳಗೆ ಏನು ಅವಕಾಶಗಳಿಲ್ಲ, ಆ ಅವಕಾಶಗಳನ್ನೆಲ್ಲ ಸೃಷ್ಟಿಸಿ ಕಲ್ಪಿಸಿ ಜನರ ಮನಸ್ಸನ್ನ ಗೆಡಿಸ್ಬಿಡ್ತಕ್ಕಂಥದ್ದು. ವಕ್ಫ್ ಆಸ್ತಿ ಅಂದ್ರೆ ವಕ್ಫ್ ಅಂದ್ರೆ ಅದು ನಿಮ್ಮ ಸಮುದಾಯದಿಂದ ನೀವು ತ್ಯಾಗ ಮಾಡಿ ನೀವು ದಾನ ಕೊಟ್ಟಾಗ ಆಗುವಂತ ಆಸ್ತಿ ಅದು ಯಾರ ಆಸ್ತಿ ತೆಗೆದುಕೊಂಡು ಬಿಡ್ತಕ್ಕಂಥದ್ದು. ವಕ್ಫ್ ಬೋರ್ಡ್ ಅವರು ಉತ್ತಾರ ಬರ್ಕೊಂಡ್ಬಿಟ್ರೆ ಅವ್ರ ಆಸ್ತಿ ಆಗೋದಿಲ್ಲ. ಆದ್ರೆ ಏನೋ ಒಂದು ರೀತಿ ಅದನ್ನ ಪ್ರಚಾರದ ವಸ್ತು ಮಾಡಿದ್ರು, ಭಾಷಣದ ವಸ್ತು ಮಾಡಿದ್ರು, ಸದನಗಳಲ್ಲಿ ಗಲಾಟೆ ನಡೀತು. ಇವತ್ತು ಯಾರು ವಕ್ಫ್ ಕಾನೂನನ್ನು ತಂದ್ರು, ಅವರು ಮೊದ್ಲಕ್ಕೆ ಏನ್ ಮಾಡಬೇಕು ಅಂತ ಮಾಡಿದ್ರು, ಅದ್ರಾಗ 70% ಕೆಳಗಿಳಿದ್ರು ಅವರ. ಯಾಕಂದ್ರೆ ನಾವು ಹೇಳ್ತಾ ಇದ್ದದ್ದು ಸತ್ಯ ಅಲ್ಲ ಅನ್ನೋದು ಗೊತ್ತಾಯ್ತು. ಇನ್ನೂ 30% ಬಹಳ ಅನವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನ ಅದ್ರೊಳಗೆ ಸೇರಿಸಿಕೊಂಡಿದ್ದಾರೆ. ಅವುಗಳ ಬಗ್ಗೆನೂ ಹೇಗೆ ನ್ಯಾಯವನ್ನು ನಾವು ಸಮುದಾಯಕ್ಕೆ ಕೊಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಒಟ್ಟಾರೆ ಬಂಧುಗಳೇ, ನಾನು ಈ 10ನೇ ವಾರ್ಡಿಗೆ ಬರ್ತೀನಿ, ಇಮ್ತಿಯಾಜ್ ವಾರ್ಡಿಗೆ ಬರ್ತೀನಿ. ಇಮ್ತಿಯಾಜ್, ನೀವು ಈ ವಾರ್ಡ್ನೊಳಗ ಬಡವರ ಸೇವೆ ಏನ್ ಮಾಡ್ಬೇಕಾಗಿತ್ತು, ಆ ಸೇವೆ ಮಾಡೋದ್ರೊಳಗ ಎಲ್ಲರಿಗೂ ಪ್ರಶಂಸೆಗೆ ಪಾತ್ರರಾಗಿದ್ದೆ. ಇಲ್ಲಿ ಬಡವರನ್ನ ಗುರ್ತು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸಿದ್ರಿ, ನೀವು ಕಣ್ಣಿನ ಆಪರೇಷನ್ ಮಾಡಿಸಿದ್ರಿ. ಎಷ್ಟು ಮಾಡಿಸಿದ್ರಿ? 108 ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ರಿ. ಹಾರ್ಟ್ ಆಪರೇಷನ್ ಮಾಡಿಲ್ಲ. 400-500 ಚಸ್ಮಾ ಕೊಟ್ಟಾರಂತೆ. 108 ಕಡಿಮೆ ಆಗ್ತದೆ, ಯಾಕಂದ್ರೆ ನಿಮ್ಮಲ್ಲಿ ಇನ್ನೂ ಮುದುಕರು ಉಳಿದಾರಂದಾಗ. ಹೌದಾ? ಅಂದ್ರೆ ಅವ್ರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಬೇಕು. ಅಂದ್ರೆ ನಿಮ್ಮ ಪ್ರಯತ್ನಗಳನ್ನು ಜಾರಿ ಇಟ್ಟಿದ್ದೀರಿ, ಸೇವಾ ತಂಡದಿಂದ ಕೆಲಸ ಮಾಡಿದ್ದೀರಿ. ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಈ ಒಂದು ಕುರಟ್ಟಿಪೇಟೆ ಜಮಾತ್, ಹಳ್ಳಿಗೇರಿ ಸಾಹೇಬರಾಗಲಿ, ಗುರು ಸಾಹೇಬರಾಗಲಿ, ನಮ್ಮ ಯಜಮಾನ್ರೇನಿದೆ ಕೂತಾರ, ಈ ಎಲ್ಲ ಯಜಮಾನರು ನನ್ನ ತಂದೆಯವರ ಜೊತೆಗೆ ಕೆಲಸ ಮಾಡಿದ್ರು. ಅವರಿಗೆ ಹೆಗಲು ಹಚ್ಚಿ ಯಾವಾಗ ಅವಶ್ಯ ಬಿತ್ತು ಬೀಳ್ತಿತ್ತು ಅವಾಗ ಅವರ ರಕ್ಷಣೆಗೂ ನಿಂತು ಅವರಿಗೆ ರಾಜಕೀಯ ಬಲ ತುಂಬಿ ಹುಲ್ಕೋಟಿ ಹುಲಿ ಅಂತೇಳಿ ಹೆಸರು ಬರಬೇಕಾಗಿದ್ರೆ ಕಾರಣರಾದ ಭೇಟಿಗೆ ಕುರಂಟಿಪೇಟೆಗ ಬಾಸ್ಟ್ ನಡೀತು ಅಂದ್ರ, ತೆಂಗಿನಕಾಯಿ ಬಜಾರ್ದಾಗ ಬಾಸ್ಟ್ ನಡೀತು ಅಂದ್ರ KH ಪಾಟೀಲ್ರ ಸುತ್ತು ನಿಮ್ಮ ವಾರ್ಡ್ನ ಜನ ಇರ್ತಿದ್ರು. ಯಾಕಂದ್ರೆ ಅವತ್ತಿನ ರಾಜಕೀಯ ಹಿನ್ನೆಲೆಯೊಳಗೆ ಆ ರೀತಿಯ ವಾತಾವರಣ ಇತ್ತು. ನಮ್ಮ ಗೌಡ್ರ ಸಮೀಪ ಯಾರು ಬರ್ತಿದ್ರು ಬರ್ಲಿಲ್ಲ ಅಂಥೇಳಿ ಮಾತು ಶಬ್ದಗಳಿಂದ ಹೇಳುವುದರ ಮೂಲಕ ರಾಜಕೀಯ ಬಲ ತುಂಬಿದವರು, ನನ್ನ ಸಹೋದರರಿಗೆ ಬಲ ತುಂಬಿದವರು. ಇವತ್ತು ನಾನು ಈ ಎತ್ತರಕ್ಕೆ, ಈ ಸ್ಥಾನಕ್ಕೆ ಇರಬೇಕು ಆಗಿದ್ರೆ ನಿಮ್ಮ ವಾರ್ಡ್ನವರು, ಈ ಜಾಮಿಯಾ ಮಸೀದಿಯ ಪ್ರಾರ್ಥನೆಗೆ ಬರ್ತಕ್ಕಂಥ ಭಕ್ತರು, ನಿಮ್ಮ ಸಮುದಾಯ
ಬಹಳ ದೊಡ್ಡ ಪಾತ್ರವನ್ನು ಆಡಿದೆ. ಆ ಪಾತ್ರವನ್ನು ನಾನು ಮತ್ತೊಮ್ಮೆ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ಅದನ್ನ ಪ್ರಚಾರದ ವಸ್ತು ಮಾಡಿದ್ರು, ಭಾಷಣದ ವಸ್ತು ಮಾಡಿದ್ರು, ಸದನಗಳಲ್ಲಿ ಗಲಾಟೆ ನಡೀತು. ಇವತ್ತು ಯಾರು ವಕ್ಫ್ ಕಾನೂನನ್ನು ತಂದ್ರು, ಅವರು ಮೊದ್ಲಕ್ಕೆ ಏನ್ ಮಾಡಬೇಕು ಅಂತ ಮಾಡಿದ್ರು, ಅದ್ರಾಗ 70% ಕೆಳಗಿಳಿದ್ರು ಅವರ. ಯಾಕಂದ್ರೆ ನಾವು ಹೇಳ್ತಾ ಇದ್ದದ್ದು ಸತ್ಯ ಅಲ್ಲ ಅನ್ನೋದು ಗೊತ್ತಾಯ್ತು. ಇನ್ನೂ 30% ಬಹಳ ಅನವಶ್ಯಕವಾಗಿರ್ತಕ್ಕಂಥ ವಿಚಾರಗಳನ್ನ ಅದ್ರೊಳಗ ಸೇರಿಸಿಕೊಂಡಿದ್ದಾರೆ. ಅವುಗಳ ಬಗ್ಗೆನೂ ಹೇಗೆ ನ್ಯಾಯವನ್ನು ನಾವು ಸಮುದಾಯಕ್ಕೆ ಕೊಡಬಹುದು ಅನ್ನೋದ್ರ ಬಗ್ಗೆ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಒಟ್ಟಾರೆ ಬಂಧುಗಳೇ, ನಾನು ಈ 10ನೇ ವಾರ್ಡಿಗೆ ಬರ್ತೀನಿ, ಇಮ್ತಿಯಾಜ್ ವಾರ್ಡಿಗೆ ಬರ್ತೀನಿ. ಇಮ್ತಿಯಾಜ್, ನೀವು ಈ ವಾರ್ಡ್ನೊಳಗ ಬಡವರ ಸೇವೆ ಏನ್ ಮಾಡಬೇಕಾಗಿತ್ತು, ಆ ಸೇವೆ ಮಾಡೋದ್ರೊಳಗ ಎಲ್ಲರೂ ಪ್ರಶಂಸೆಗೆ ಪಾತ್ರರಾಗಿದ್ದೆ. ಇಲ್ಲಿ ಬಡವರನ್ನ ಗುರ್ತು ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿಸಿದ್ರೆ, ನೀವು ಕಣ್ಣಿನ ಆಪರೇಷನ್ ಮಾಡಿಸಿದ್ರೆ ಎಷ್ಟು ಮಾಡಿಸಿದ್ರಿ? 108 ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ರಿ. ಹಾರ್ಟ್ ಆಪರೇಷನ್ ಮಾಡಿಲ್ಲ. 400-500 ಚಸ್ಮಾ ಕೊಟ್ಟಾರಂತೆ. 108 ಕಡಿಮೆ ಆಗ್ತದೆ, ಯಾಕಂದ್ರೆ ನಿಮ್ಮಲ್ಲಿ ಇನ್ನೂ ಮುದುಕರು ಉಳಿದಾರಂದಾಗ. ಹೌದಾ? ಅಂದ್ರೆ ಅವ್ರಿಗೆ ಹೆಚ್ಚಿನದಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಬೇಕು. ಅಂದ್ರೆ ನಿಮ್ಮ ಪ್ರಯತ್ನಗಳನ್ನು ಜಾರಿ ಇಟ್ಟಿದ್ದೀರಿ, ಸೇವಾ ತಂಡದಿಂದ ಕೆಲಸ ಮಾಡಿದ್ದೀರಿ. ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ. ಈ ಒಂದು ಕುರಟ್ಟಿಪೇಟೆ ಜಮಾತ್, ಅಣ್ಣಿಗೇರಿ ಸಾಹೇಬರಾಗಲಿ, ಗುರು ಸಾಹೇಬರಾಗಲಿ, ನಮ್ಮ ಯಜಮಾನ್ರೇನಿಂದ ಕೂತಾರ, ಈ ಎಲ್ಲ ಯಜಮಾನರು ನನ್ನ ತಂದೆಯವರ ಜೊತೆಗೆ ಕೆಲಸ ಮಾಡಿದ್ರು. ಅವರಿಗೆ ಹೆಗಲಿಗೆ ಹೆಗಲು ಹಚ್ಚಿ ಯಾವಾಗ ಅವಶ್ಯ ಬಿತ್ತು ಬೀಳ್ತಿತ್ತು ಅವಾಗ ಅವರ ರಕ್ಷಣೆಗೂ ನಿಂತು ಅವರಿಗೆ ರಾಜಕೀಯ ಬಲ ತುಂಬಿ ಹುಲ್ಕೋಟಿ ಹುಲಿ ಅಂತೇಳಿ ಹೆಸರು ಬರಬೇಕಾಗಿದ್ರೆ ಕಾರಣ ಭೇಟಿಗೆ ಕುರಂಟಿಪೇಟೆಗ ಭಾಷಣ ನಡೀತು ಅಂದ್ರ, ತೆಂಗಿನಕಾಯಿ ಬಜಾರ್ದಾಗ ಭಾಷಣ ನಡೀತು ಅಂದ್ರ KH ಪಾಟೀಲ್ರ ಸುತ್ತು ನಿಮ್ಮ ವಾರ್ಡ್ನ ಜನ ಇರ್ತಿದ್ರು. ಯಾಕಂದ್ರೆ ಅವತ್ತಿನ ರಾಜಕೀಯ ಹಿನ್ನೆಲೆಯೊಳಗೆ ಆ ರೀತಿಯ ವಾತಾವರಣ ಇತ್ತು. ನಮ್ಮ ಗೌಡ್ರ ಹತ್ರ ಸಮೀಪ ಯಾರು ಬರ್ತಿದ್ರು ಬರ್ಲಿಲ್ಲ ಅಂಥೇಳಿ ಮಾತು ಶಬ್ದಗಳಿಂದ ಹೇಳುವುದರ ಮೂಲಕ ರಾಜಕೀಯ ಬಲ ತುಂಬಿದವರು, ನನ್ನ ಸಹೋದರರಿಗೆ ಬಲ ತುಂಬಿದವರು. ಇವತ್ತು ನಾನು ಈ ಎತ್ತರಕ್ಕೆ, ಈ ಸ್ಥಾನಕ್ಕೆ ಇರಬೇಕು ಆಗಿದ್ರೆ ನಿಮ್ಮ ವಾರ್ಡ್, ಈ ಜಾಮಿಯಾ ಮಸೀದಿಯ ಪ್ರಾರ್ಥನೆಗೆ ಬರ್ತಕ್ಕಂಥ ಭಕ್ತರು, ನಿಮ್ಮ ಸಮುದಾಯ ಬಹಳ ದೊಡ್ಡ ಪಾತ್ರವನ್ನು ಆಡಿದೆ. ಆ ಪಾತ್ರವನ್ನು ನಾನು ಮತ್ತೊಮ್ಮೆ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನಪಿಸಿಕೊಂಡು ನಾವೆಲ್ಲ ಈ ಒಂದು ವರ್ಷ 18 ತಿಂಗಳ ಈ ಜಾಮಿಯಾ ಮಸೀದಿಯನ್ನು ಕಟ್ಟೋದ್ರೊಳಗೆ ತಲ್ಲೀನರಾಗೋಣ ಒಂದು ಕಡೆ. ಇನ್ನೊಂದು ನನಗೆ ಭಾಳ ಸಂತೋಷ ಇತ್ತು, ಮಾನ್ಯ ಇಮ್ತಿಯಾಜ್ ಅವರು ಅವ್ರ ವಾರ್ಡಿಂದು ಪಂಚ ಗ್ಯಾರಂಟಿ ಸ್ಕೀಮನ್ನು ನನ್ನ ಹತ್ರ ರಿವ್ಯೂ ಮಾಡಿದರು. 198% ಎಲ್ಲರಿಗೂ ಸಹಿತ ಗೃಹಲಕ್ಷ್ಮಿಯನ್ನ ಮುಟ್ಟಿಸುವಂತ ಕೆಲಸ ಮಾಡಿದ್ದಾರೆ. ನಾಟ್ ಎ ಸ್ಮಾಲ್ ಥಿಂಗ್. ಗೃಹ ಜ್ಯೋತಿ ಆಯ್ತು, ಶಕ್ತಿ ಆಯ್ತು, ಯುವನಿಧಿ ಆಯ್ತು, ಅನ್ನಭಾಗ್ಯ ಕಾರ್ಯಕ್ರಮ ಆಯ್ತು. ಇವೆಲ್ಲ ಕಾರ್ಯಕ್ರಮಗಳು 198% ಜನರಿಗೆ ಮುಟ್ಟಿದ್ದಾವೆ. ಇಲ್ಲೇನು ಬಡವರಿಗೆ
ಕಟ್ಟಬೇಕಾಗಿತ್ತು. ಆ ಮನೆಗಳನ್ನ ಬಹಳ ಸಣ್ಣವಾಗಿದ್ದು ಅವನ್ನ ದೊಡ್ಡದಾಗಿ ಕಟ್ಟಿಸ್ಬೇಕು ಅನ್ನೋಂಥ ಅವರ ಮನೋಇಂಗಿತ ಇನ್ನೇನು ಸ್ವಲ್ಪ ದಿವಸದಲ್ಲಿ ಕಾರ್ಯಗತ ಆಗ್ತೈತಿ. ಆ ಕೆಲಸ, ಬಡವರ ಕೆಲಸ ಬೇಗ ಆಗಲಿ ಅಂಥೇಳಿ ನಾನು ಹಾರೈಕೆ ಮಾಡಿ ಈ ಭಾಗದ ಸಮುದಾಯ ಇಷ್ಟು ದೊಡ್ಡ ರೀತಿಯೊಳಗೆ ಸೇರಿ ನಿಮ್ಮೆಲ್ಲರ ದರ್ಶನ ಪಡೆಯುವಂಥ ಸೌಭಾಗ್ಯ ನನ್ನದಾಯಿತು. ಅದಕ್ಕೆ ಮತ್ತೊಮ್ಮೆ ನಾನು ನನ್ನ ಕೃತಜ್ಞತೆಯನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಏನು ನೀವು ಅವಕಾಶ ಮಾಡಿಕೊಟ್ರಿ ಅದಕ್ಕಾಗಿ ನಾ ಏನ್ ತಿಳಿದೆ, ಈ ಭೂಮಿ ಪೂಜಾಕ ಕಳೆದ ನನ್ನ ಅಂತ ತಿಳ್ಕೊಂಡಿದ್ದೇನೆ. ನಿಜ ಅವನದೇನು ನಿಮ್ಮ ಎಲ್ಲರ ಎದುರಿಗೆ ಕಿವಿಯಾಗಿ ಏನು ಹೇಳಿದ ಅಂದ್ರೆ, ತಾಯಂದ್ರೇನಿಲ್ಲ ಕೂತಾರ ಅವ್ರದ್ದು ಒಂದ ಬೇಡಿಕೆ ರೀ, ನಾವು ಗಂಗಿಮಡಿ ಒಳಗೆ 3600 ಮನೆ ಕಟ್ಟಾಕತ್ತೀವಿ. ಅದ್ರಾಗ ಒಂದು 30-40 ಮಂದಿರ ಅಲ್ಲಿಗೆ ಹೋಗ್ಬೇಕು ಅನ್ನೋರು ಅದಾರ. ಅವ್ರಿಗೆ ಆ 30-40 ಮನೆ ಕೊಡೋದಕ್ಕೆ ನೀವು ಯೋಜನೆ ಮಾಡ್ರಿ. ಅವ್ರಿಗೆ 3630 ಮನೆಯೊಳಗೆ ಕೊಡಬೇಕು ಅಂತ ಹೇಳಿದ್ರು. ನಾನು ಇನ್ಚಾರ್ಜ್ ಅವ್ರಿಗೆ ಹೇಳ್ತೇನೆ, ಅವು ಈಗ ಗುತ್ತಿಗೆದಾರದು ಸರ್ಕಾರದ್ದು ಡಿಸ್ಪ್ಯೂಟ್ ಬಂದು ಸ್ವಲ್ಪ ನಿಧಾನ ಆಗಿದೆ, ವಿಳಂಬ ಆಗಿದೆ. ಅದನ್ನು ಭಾಳ ಬೇಗ ಬಗೆಹರಿಸ್ತೀವಿ. ನಾನು ಜಮೀನು ಕೂತ್ಕೊಂಡು ಅದನ್ನು ಬಗೆಹರಿಸ್ತೀವಿ. ಆ ಯೋಜನೆಯೊಳಗೆ ನಿಮ್ಮ ವಾರ್ಡ್ಗೆ ಇನ್ಚಾರ್ಜ್ 10th ವಾರ್ಡ್ಗೆ 50 ಮನೆಗಳನ್ನು ನಿಮ್ಮದಾಗಿ, ಅದಕ್ಕಿಂತ ಹೆಚ್ಚು ಇಲ್ಲೇನು ನೀವು 50 ಮನೆ ಅದಾವ, ಎಷ್ಟು 50 ಮನೆ ಸಣ್ಣ ಸಣ್ಣ 10, 20, 8, 15 ಹಿಂಗ ಸಣ್ಣ ಸಣ್ಣ ಜಾಗ ಅದಾವ. ನಾ 200 ಫೂಟು, 180 ಫೂಟು, 300 ಫೂಟ್ ದೊಡ್ಡ ಜಾಗ ಅಂದ್ರೆ 300 ಫೂಟ್. ಯಾವ್ದಾರ ಒಬ್ಬರದು ಭಾಳ ಅಂದ್ರೆ 800 ಫೂಟ್ ಇರ್ತೇನೆ ಇರ್ಬೇಕು, 400 ಫೂಟ್ ಮೇಲಿಲ್ಲ. ಅದ್ರಾಗ ಹೆಂಗ್ ಮನೆ ಕಟ್ಕೊಳ್ಳೋರು ನೀವು? ಹೆಂಗ ನೀವು ಇರೋದಕ್ಕೆ ಸಾಧ್ಯ? 180 ಸ್ಕ್ವೇರ್ ಫೀಟ್ನಾಗ ಯಾವ್ದಾರ ಒಂದು ಮನೆನೇ ಆಗುತ್ತೆ. ಅದಕ್ಕೆ ನಾ ಏನ್ ಹೇಳೀನಿ, ಇನ್ಚಾರ್ಜ್ ತಾಯಿಂದರು ಇದನ್ನ ಗಮನಿಸ್ಬೇಕು. ಈ ಮಲ್ಟಿ ಸ್ಟೋರೇಜ್ ಮಾಡಿದ್ವಿ, ಈ ಹೆಂಗ್ ಗಂಗೆ ಮಡಿಯೊಳಗೆ ಮನೆ ಮಾಡ್ಯಾವಲ್ಲ ಹಂಗ ನೀವು ಮನೆ ಮಾಡ್ರಿ. ನಿಮ್ದು ಎಷ್ಟು ಜಾಗ ಐತಿ, ನಿಮಗೆ ಪಟ್ಟಣ ಕೊಟ್ಬಿಟ್ಟೇವ್ ನಾವೀಗ. ನಿಮ್ದು ಎಷ್ಟು ಜಾಗ